ಸ್ನೇಹಿತರೆ, 2020ರಲ್ಲಿ ಗೋವಾದ ಚಿತ್ರಮಂದಿರವೊಂದರಲ್ಲಿ ಒಂದು ಘಟನೆ ನಡೆಯುತ್ತದೆ. ಎಂದಿನಂತೆ ಸಿನಿಮಾ ಶುರುವಾಗುವ ಮುಂಚೆ ಥಿಯೇಟರ್ನಲ್ಲಿ ರಾಷ್ಟ್ರಗೀತೆ ಮೊಳಗಿತ್ತು. ಅದಕ್ಕೆಂದೇ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಿದ್ದರು. ಆದರೆ ಜನಗಳ ಮಧ್ಯೆ ಇದ್ದ ವ್ಯಕ್ತಿಯೊಬ್ಬರು ಮಾತ್ರ ಎದ್ದು ನಿಂತು ಗೌರವ ಸಲ್ಲಿಸಲೇ ಇಲ್ಲ. ಆ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿರದೆ ಸಾಮಾಜಿಕ ಕಾರ್ಯಕರ್ತನೆಂದು ಗುರುತಿಸಿಕೊಂಡಿದ್ದ ಲೇಖಕ ಸಲೀಲ್ ಚತುರ್ವೇದಿಯಾಗಿದ್ದರು. ಅವರು ಎದ್ದು ನಿಲ್ಲದೆ ಇದ್ದುದಕ್ಕೆ ಪಕ್ಕದಲ್ಲಿದ್ದ ಗಂಡ ಹೆಂಡತಿ ಜೋಡಿಯು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಥಿಯೇಟರ್ನಲ್ಲಿ ಇದ್ದವರೆಲ್ಲ ಸಲೀಲ್ ಚತುರ್ವೇದಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಕೊನೆಗೆ ಜನರೆಲ್ಲ ಸೇರಿ ಅವರ ಮೇಲೆ ಹಲ್ಲೆ ಕೂಡ ಮಾಡುತ್ತಾರೆ. ಅಲ್ಲಿದ್ದವರೆಲ್ಲರಿಗೂ ದೇಶಭಕ್ತಿಯ ಅರಿವಿತ್ತು. ಆದರೆ ಆ ಒಬ್ಬ ಸಾಮಾಜಿಕ ಕಾರ್ಯಕರ್ತನೆನಿಸಿಕೊಂಡ ಮನುಷ್ಯನಿಗೆ ಮಾತ್ರ ಆ ದೇಶಪ್ರೇಮ ಎಂಬ ಭಾವನೆ ಬರಲೇ ಇಲ್ಲ. ಈ ಗಲಾಟೆ ದೊಡ್ಡದಾಗುತ್ತದೆ. ಇದು ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿಗಳಲ್ಲಿ ಪ್ರಸಾರವಾಗುತ್ತದೆ. ಜನರಿಗೆ ಮಾತ್ರ ಆ ವ್ಯಕ್ತಿಯ ನಿಜವಾದ ಗುರುತು ಗೊತ್ತಿರಲೇ ಇಲ್ಲ. ಆನಂತರ ಇದರ ಬಗ್ಗೆ ತೀವ್ರವಾದ ಚರ್ಚೆಯಾದಾಗ ಒಂದು ವಿಷಯ ಹೊರಬರುತ್ತದೆ. ಅದೇನೆಂದರೆ, ಸಲೀಲ್ ಚತುರ್ವೇದಿಯವರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿಯಿಂದಾಗಿ ಎದ್ದು ನಿಲ್ಲಲು ಆಗುತ್ತಿರಲಿಲ್ಲ ಎಂಬುದು. ಅವರೊಬ್ಬ ವಿಕಲಚೇತನರಾಗಿದ್ದರು ಮತ್ತು ಅವರು ಇದರ ಕ್ಯಾಂಪೇನರ್ ಕೂಡ ಆಗಿದ್ದರು. ಸ್ನೇಹಿತರೆ, ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದ್ದೇ ಆ ಒಂದು ನಿಯಮ. 2016ರ ನವೆಂಬರ್ 30ರಂದು ಸುಪ್ರೀಂ ಕೋರ್ಟ್ ಸಿನಿಮಾ ಮಂದಿರಗಳಲ್ಲಿ ಪ್ರದರ್ಶನ ಆರಂಭವಾಗುವ ಮುಂಚೆ ಕಡ್ಡಾಯವಾಗಿ ರಾಷ್ಟ್ರಗೀತೆ ಮೊಳಗಿಸಬೇಕು ಮತ್ತು ಎಲ್ಲರೂ ಕಡ್ಡಾಯವಾಗಿ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು ಎಂದು ಹೇಳಿತ್ತು. ಆದರೆ ಆನಂತರ ದೇಶದಲ್ಲಿ ಹಲವಾರು ಇಂತಹ ಪ್ರಕರಣಗಳು ನಡೆದ ಬಗ್ಗೆ ವರದಿಯಾಗುತ್ತವೆ. ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸದೇ ಇರುವ ಪ್ರಕರಣಗಳು ವರದಿಯಾಗುತ್ತವೆ. ಆದರೆ ರಾಷ್ಟ್ರಗೀತೆಗೆ ಎಲ್ಲರೂ ಗೌರವ ಸಲ್ಲಿಸುತ್ತಾರೆ. ಕೆಲ ಅಸಹಾಯಕ ವ್ಯಕ್ತಿಗಳು ಮಾತ್ರ ಎದ್ದು ನಿಲ್ಲಲು ಸಾಧ್ಯವಾಗದೇ ಇದ್ದಾಗ ಅಲ್ಲಿ ಗಲಾಟೆಗಳು ನಡೆಯುತ್ತಿದ್ದವು. ಮಹಾರಾಷ್ಟ್ರದಲ್ಲಿಯೂ ರಾಷ್ಟ್ರಗೀತೆಗೆ ಎದ್ದು ನಿಲ್ಲದ ವ್ಯಕ್ತಿ ಮತ್ತು ಆತನ ಕುಟುಂಬವನ್ನು ಥಿಯೇಟರ್ನಿಂದ ದೂಡಿ ಹೊರಕಳಿಸಲಾಗಿತ್ತು. 2018ರ ಜನವರಿಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾದಾಗ ಈ ಕಾನೂನಿನಲ್ಲಿ ತಿದ್ದುಪಡಿಯನ್ನು ತರಲಾಗುತ್ತದೆ. ಸಿನಿಮಾ ಮಂದಿರಗಳಲ್ಲಿ ರಾಷ್ಟ್ರಗೀತೆಯನ್ನು ಪ್ಲೇ ಮಾಡುವುದು ಕಡ್ಡಾಯವಲ್ಲ ಎಂದು ಈ ನಿಯಮವನ್ನು ಬದಲಾಯಿಸಲಾಯಿತು. ಅಂದಿನಿಂದ ಸಿನಿಮಾ ಮಂದಿರಗಳಲ್ಲಿ ರಾಷ್ಟ್ರಗೀತೆ ಹಾಕಲೇಬೇಕೆಂದೇನಿಲ್ಲ. ಇದು ಆಡಳಿತ ಮಂಡಳಿಯ ಇಚ್ಛೆಗೆ ಬಿಟ್ಟದ್ದು ಎಂದು ಸರ್ಕಾರ ಹೇಳುತ್ತದೆ. ಸ್ನೇಹಿತರೆ, ಈ ರಾಷ್ಟ್ರಗೀತೆಯ ಕುರಿತು ಮೊದಲನೆಯದಾಗಿ ವಿವಾದವೊಂದು ಶುರುವಾಗಿದ್ದು ಇತ್ತೀಚೆಗೆ ಅಲ್ಲ, ಅದು 1986ರಷ್ಟು ಹಿಂದೆ. ಅಂದು ಕೇರಳದ ಶಾಲೆಯೊಂದರಲ್ಲಿ ನಡೆದ ಘಟನೆ ಇಡೀ ದೇಶದ ಗಮನ ಸೆಳೆದಿತ್ತು ಮತ್ತು ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಕೇರಳದ ಶಾಲೆಯೊಂದರಲ್ಲಿ ನಡೆದಿದ್ದ ಆ ಪ್ರಕರಣವೇ ಬಿಜಾಯ್ ಇಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಎಂಬ ಪ್ರಕರಣ. ಆ ಶಾಲೆಯಲ್ಲಿ ಪ್ರತಿದಿನ ರಾಷ್ಟ್ರಗೀತೆ ಮೊಳಗುವಾಗ ಬಿಜಾಯ್ ಇಮ್ಯಾನ್ಯುಯಲ್ ಎಂಬ ಹುಡುಗ ಮತ್ತು ಆತನ ಇಬ್ಬರು ಸೋದರರು ರಾಷ್ಟ್ರಗೀತೆ ಹಾಡುತ್ತಿರಲಿಲ್ಲ. ಅವರುಗಳು ರಾಷ್ಟ್ರಗೀತೆಯನ್ನು ಹಾಡುವುದು ನಮ್ಮ ಧರ್ಮದ ವಿರುದ್ಧ ಎಂದು ಹೇಳುತ್ತಾರೆ. ಈ ಹುಡುಗರು ಯೆಹೋವನ ಸಾಕ್ಷಿಗಳು ಎಂಬ ಕ್ರಿಶ್ಚಿಯನ್ ಪಂಥಕ್ಕೆ ಸೇರಿದವರಾಗಿದ್ದರು. ಅವರ ಧರ್ಮಗ್ರಂಥದಲ್ಲಿ ರಾಷ್ಟ್ರಗೀತೆ ನಿಷಿದ್ಧ, ಅದನ್ನು ನಾವು ಹಾಡುವುದಿಲ್ಲ ಎಂದು ಅವರು ಹೇಳಿದ್ದರು. ಇದರಿಂದ ಆ ಶಾಲೆ ಆ ಬಿಜಾಯ್ ಇಮ್ಯಾನ್ಯುಯಲ್ ಮತ್ತು ಅವನ ಸಹೋದರರನ್ನು ಶಾಲೆಯಿಂದ ಹೊರಹಾಕುತ್ತದೆ. ಇದರಿಂದ ಸಿಟ್ಟುಗೊಂಡ ಅವರ ಹೆತ್ತವರು ಈ ಪ್ರಕರಣವನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತಾರೆ. ಕೇರಳ ಹೈಕೋರ್ಟ್ ಕೂಡ ರಾಷ್ಟ್ರಗೀತೆ ಹಾಡದೇ ಇರುವುದು ರಾಷ್ಟ್ರಗೀತೆಗೆ ಮಾಡಿದ ಅವಮಾನ ಎಂದು ಹೇಳುತ್ತದೆ. ಶಾಲೆಯ ಆಡಳಿತ ಮಂಡಳಿಯ ಕ್ರಮ ಸರಿ ಎಂದು ಹೇಳುತ್ತದೆ. ಇದರಿಂದ ಬಿಜಾಯ್ ಇಮ್ಯಾನ್ಯುಯಲ್ನ ಹೆತ್ತವರು ಹೈಕೋರ್ಟ್ನ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುತ್ತಾರೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಗಂಭೀರ ವಿಚಾರಣೆ ನಡೆಸುತ್ತದೆ. 1971ರ ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ಎಂಬ ಕಾಯ್ದೆಯ ಪ್ರಕಾರ ಸಂವಿಧಾನವನ್ನು ಗೌರವಿಸುವುದು, ರಾಷ್ಟ್ರಧ್ವಜವನ್ನು ಗೌರವಿಸುವುದು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಲಾಗಿದೆ. ಆದರೆ ರಾಷ್ಟ್ರಗೀತೆ ಮೊಳಗಿದಾಗ ಎದ್ದು ನಿಲ್ಲಬೇಕು ಎಂಬುದನ್ನು ಎಲ್ಲಿಯೂ ಹೇಳಿಲ್ಲ. 1986ರ ಬಿಜಾಯ್ ಇಮ್ಯಾನ್ಯುಯಲ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಗೀತೆಯಾಗುವಾಗ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು ಎಂದು ಹೇಳುತ್ತದೆ. ಆದಾಗ್ಯೂ ಹಾಡಲು ಸೇರದೇ ಇರುವುದು ರಾಷ್ಟ್ರಗೀತೆಗೆ ಅಗೌರವ ಎಂದು ಅರ್ಥವಲ್ಲ ಎಂಬ ತೀರ್ಪು ಸುಪ್ರೀಂ ಕೋರ್ಟ್ ನೀಡುತ್ತದೆ. ಅಂದಿನ ಬಿಜಾಯ್ ಇಮ್ಯಾನ್ಯುಯಲ್ ಪ್ರಕರಣದಲ್ಲಿ ಆ ಮಕ್ಕಳನ್ನು ರಾಷ್ಟ್ರಗೀತೆ ಹಾಡಲಿಲ್ಲ ಎಂಬ ಕಾರಣಕ್ಕೆ ಶಾಲೆಯಿಂದ ಹೊರಹಾಕಿದ್ದು ತಪ್ಪು ಎಂದು ಹೇಳುತ್ತದೆ.
ಕೋರ್ಟ್ ಅಂದು ಮಕ್ಕಳ ಶೈಕ್ಷಣಿಕ ಹಕ್ಕನ್ನು ಎತ್ತಿ ಹಿಡಿದಿತ್ತು. ಜೊತೆಗೆ ಅಂದು ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಹಾಡಲೇಬೇಕೆಂದೇನಿಲ್ಲ ಎಂದು ವಾದಿಸುತ್ತದೆ. ಹಾಗೆಯೇ ರಾಷ್ಟ್ರಗೀತೆ ಮೊಳಗುವಾಗ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಎಂದು ಹೇಳುತ್ತದೆ. ಅಂದು ವಿಜಯ್ ಇಮ್ಯಾನ್ಯುಯಲ್ ಮತ್ತು ಅವನ ಸೋದರರು ರಾಷ್ಟ್ರಗೀತೆ ಹಾಡದಿದ್ದರೂ ಕೂಡ ಅವರುಗಳು ರಾಷ್ಟ್ರಗೀತೆಗೆ ಎದ್ದು ನಿಂತು ಗೌರವ ಸಲ್ಲಿಸುತ್ತಿದ್ದರು. ಹಾಗಾಗಿ ಕಾನೂನು ಪ್ರಕಾರ ಅವರನ್ನು ಸರಿ ಎಂದು ವಾದಿಸಲಾಯಿತು. ಸ್ನೇಹಿತರೆ, 2016ರಲ್ಲಿ ತಂದ ಸಿನಿಮಾ ಮಂದಿರಗಳಲ್ಲಿ ರಾಷ್ಟ್ರಗೀತೆ ಕಡ್ಡಾಯ ಎಂಬ ನಿಯಮದ ನಂತರ ಈ ಎದ್ದು ನಿಲ್ಲದೆ ಅಗೌರವ ಸೂಚಿಸುವ ಪ್ರಕರಣಗಳು ಕಂಡುಬಂದವು. ಆಗ ಫಿಲ್ಮ್ ಕ್ಲಬ್ ಆಫ್ ಇಂಡಿಯಾ ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುತ್ತದೆ. ಈ ನಿಯಮದಲ್ಲಿ ಬದಲಾವಣೆ ತರಬೇಕೆಂದು ಹೇಳುತ್ತದೆ. ಸಿನಿಮಾ ಮಂದಿರಗಳಲ್ಲಿ ಹಲವಾರು ಕಾರಣಗಳಿಂದ ಕೆಲವರಿಗೆ ಎದ್ದು ನಿಲ್ಲಲಾಗದೆ ಹೋದಾಗ ರಾಷ್ಟ್ರಗೀತೆಗೆ ಅವಮಾನವಾದಂತೆ ಆಗುತ್ತದೆ ಎಂದು ಫಿಲ್ಮ್ ಕ್ಲಬ್ ವಾದಿಸುತ್ತದೆ. ಇದಕ್ಕೆ ಸುಪ್ರೀಂ ಕೋರ್ಟ್ 2018ರಲ್ಲಿ ಹೊಸದೊಂದು ತೀರ್ಪು ನೀಡುತ್ತದೆ. ರಾಷ್ಟ್ರಗೀತೆ ಹಾಡು ಬಂದಾಗ ಯಾವಾಗ ಬಂದರೂ ಜನರು ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಆದರೆ ವಾರ್ತೆಗಳಲ್ಲಿ ಅಥವಾ ಡಾಕ್ಯುಮೆಂಟರಿಗಳಲ್ಲಿ ಅಥವಾ ಸಿನಿಮಾದ ಒಳಗಿನ ದೃಶ್ಯಗಳಲ್ಲಿ ರಾಷ್ಟ್ರಗೀತೆ ಬಂದಾಗ ಎದ್ದು ನಿಂತು ಗೌರವ ಸೂಚಿಸುವುದು ಸೂಕ್ತವಲ್ಲ. ಈ ರೀತಿ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಭಂಗ ಬರುವುದು ಮಾತ್ರವಲ್ಲದೆ ರಾಷ್ಟ್ರಗೀತೆಗೆ ಯಾವುದೇ ಗೌರವ ಸಲ್ಲುವುದಿಲ್ಲ. ರಾಷ್ಟ್ರಗೀತೆ ಮೊಳಗಿಸಬೇಕಾದ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಮೊಳಗಿದಾಗ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಆದರೆ ವಿಕಲಚೇತನರಿಗೆ ಮತ್ತು ಕೆಲವೊಂದು ವಿಶೇಷ ಕಾರಣಗಳಿಂದ ಎದ್ದು ನಿಲ್ಲಲಾಗದವರಿಗೆ ಈ ಕಾನೂನಿನಲ್ಲಿ ರಿಯಾಯಿತಿ ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತದೆ. ಅಂದರೆ ಸುಪ್ರೀಂ ಕೋರ್ಟ್ನ ಪ್ರಕಾರ ರಾಷ್ಟ್ರಗೀತೆಯಾಗುವಾಗ ಎದ್ದು ನಿಲ್ಲುವುದು ಗೌರವದ ಸಂಕೇತ, ಆದರೆ ಅದು ಕಡ್ಡಾಯವಲ್ಲ ಎಂಬುದಾಗಿತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ಸಿನಿಮಾ ಮಂದಿರಗಳಲ್ಲಿ ರಾಷ್ಟ್ರಗೀತೆ ಮೊಳಗಿಸುವುದು ಕಡ್ಡಾಯವಲ್ಲ ಎಂಬ ತೀರ್ಪು ನೀಡುತ್ತದೆ. ಸ್ನೇಹಿತರೆ, ನಮ್ಮ ಅಖಂಡ ಭಾರತದ ಈ ರಾಷ್ಟ್ರಗೀತೆ ರವೀಂದ್ರನಾಥ್ ಠಾಗೋರ್ ಅವರು ಬರೆದಿರುವುದು ಎಂಬುದು ನಿಮಗೆಲ್ಲ ಗೊತ್ತಿದೆ. ಈ ರಾಷ್ಟ್ರಗೀತೆಯನ್ನು ಅವರು ಇಂಗ್ಲೆಂಡಿನ ರಾಜನನ್ನು ಮೆಚ್ಚಿಸಲು ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ. ಭಾರತೀಯರ ನರನಾಡಿಗಳನ್ನೆಲ್ಲ ಬಡಿದೆಬ್ಬಿಸುವ ದೇಶಪ್ರೇಮ ಉಕ್ಕಿಸುವ ಈ ಹಾಡಿಗೆ ಈಗ 112 ವರ್ಷ ಪ್ರಾಯ. ಈ ಜನಗಣಮನವನ್ನು ಮೊತ್ತ ಮೊದಲ ಬಾರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕೋಲ್ಕತ್ತಾ ಅಧಿವೇಶನದಲ್ಲಿ ಡಿಸೆಂಬರ್ 27, 1911ರಂದು ಹಾಡಲಾಗಿತ್ತು. ಆ ಹಾಡು ಅಂದು ಈಗಿನಂತಿರದೆ ಭಾರತೋ ಭಾಗ್ಯೋ ಬಿಧಾತ ಎಂದು ಬೆಂಗಾಳಿ ಭಾಷೆಯಲ್ಲಿ ಬರೆಯಲಾಗಿತ್ತು. ಡಿಸೆಂಬರ್ 11ರಂದು ರವೀಂದ್ರನಾಥ್ ಠಾಗೋರರು ಬರೆದ ಆ ಹಾಡು ಡಿಸೆಂಬರ್ 27ರಂದು ಇಂಗ್ಲೆಂಡಿನ ರಾಜ 5ನೇ ಜಾರ್ಜ್ ಭಾರತಕ್ಕೆ ಭೇಟಿ ನೀಡಿದಾಗ ಆತನ ಮುಂದೆ ಹಾಡಲಾಗಿತ್ತು. ನಿಮಗೆಲ್ಲ ಬ್ರಿಟನ್ ದೇಶ ಪ್ರಪಂಚದ ಹಲವಾರು ಕಡೆ ವಸಾಹತುಗಳನ್ನು ಮಾಡಿರುವುದು ಗೊತ್ತಿರಬಹುದು. ಬ್ರಿಟನ್ನ ರಾಜನೇ ಈ ಎಲ್ಲ ದೇಶಗಳ ವಸಾಹತುಗಳಿಗೂ ಅಧಿಪತಿಯಾಗಿರುತ್ತಿದ್ದ. ಆ ಸಮಯದಲ್ಲಿ 5ನೇ ಜಾರ್ಜ್ ಬ್ರಿಟನ್ನ ರಾಜನಾಗಿದ್ದ. ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಆತ ಭಾರತಕ್ಕೆ ಬಂದಿದ್ದಾಗ ಆ ಸಂದರ್ಭದಲ್ಲಿ ಈ ಜನಗಣಮನ ಹಾಡನ್ನು ಹಾಡಲಾಗಿತ್ತು. ಈ ಹಾಡಿನಲ್ಲಿ ರಾಜನನ್ನು ಹೊಗಳಲಾಗಿದೆ ಮತ್ತು ಆತನನ್ನೇ ಸ್ಮರಿಸಲಾಗಿದೆ ಎಂದು ಸುದ್ದಿಯಾಗುತ್ತದೆ. ಇದು ಇಂದಿಗೂ ಕೂಡ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ. ಆದರೆ ಇದರ ಹಿಂದಿನ ಫ್ಯಾಕ್ಟ್ ಮಾತ್ರ ಬೇರೆಯೇ ಇತ್ತು. ಅಂದು ಜನಗಣಮನವನ್ನು ಹಾಡಲಾಗಿತ್ತು, ಜೊತೆಗೆ ಇನ್ನೊಂದು ಹಾಡನ್ನು ಹಾಡಲಾಗಿತ್ತು. ಆ ಜನಗಣಮನದಲ್ಲಿ ರಾಜನ ಗುಣಗಾನವೇನು ಮಾಡಿರಲಿಲ್ಲ. ಆದರೆ ಅಂದು ಹಾಡಿದ್ದ ಇನ್ನೊಂದು ಹಾಡು ಕೇವಲ ರಾಜನ ಗುಣಗಾನಕ್ಕಾಗಿಯೇ ಮೀಸಲಿಡಲಾಗಿತ್ತು. ಆದರೆ ಅಂದಿನ ಪತ್ರಿಕಾ ವರದಿಗಾರರು ಮಾತ್ರ 2 ಹಾಡುಗಳನ್ನು ಬೆರೆಸಿ ಅಂದು 5ನೇ ಜಾರ್ಜನ್ನು ಹೊಗಳಿ ಹಾಡನ್ನು ಹಾಡಲಾಗಿತ್ತು ಎಂದು ತಪ್ಪಾಗಿ ವರದಿ ಮಾಡಿದ್ದರು. ಆ ನಂತರ ಈ ಜನಗಣಮನವನ್ನು ಎಲ್ಲೇ ಹಾಡಿದರೂ ಅದು 5ನೇ ಜಾರ್ಜನ್ನು ಹೊಗಳಿ ಬರೆದ ಹಾಡೆಂದು ಹೇಳಲಾಗುತ್ತಿತ್ತು. ಇದನ್ನು ಟಾಗೋರ್ ಅವರ ಬಳಿ ಕೇಳಿದಾಗ ಅವರು, ನಾನು ಜಾರ್ಜ್ 4 ಅಥವಾ ಜಾರ್ಜ್ 5 ಹೊಗಳಿ ಖಂಡಿತ ಹಾಡು ಬರೆಯಲಿಲ್ಲ, ಅಂತಹ ಮೂರ್ಖತನ ನಾನು ಎಂದಿಗೂ ಮಾಡಲಾರೆ ಎಂದು ಹೇಳಿದ್ದರು. ನಿಜವಾಗಿ ಹೇಳಬೇಕೆಂದರೆ ಜನಗಣಮನ ಎಂಬುದು ಒಂದು ಕಳಂಕರಹಿತ ಹಾಡಾಗಿದ್ದು ಹಲವಾರು ಕಡೆ ಅದನ್ನು ತಪ್ಪಾಗಿ ಬಿಂಬಿಸಲಾಗಿದೆ. ಸೋಷಿಯಲ್ ಮೀಡಿಯಾಗಳು ಬಂದ ನಂತರ ಈ ತಪ್ಪು ತಿಳುವಳಿಕೆ ತುಂಬ ವೈರಲ್ ಆಗಿತ್ತು. ಟಾಗೋರ್ ಅವರೇ ಹೇಳುವಂತೆ ಆ ಹಾಡು ಜಾರ್ಜ್ ಬಗ್ಗೆ ಬರೆದಿದ್ದೆಂದು ಹೇಳಿದಾಗ ನನಗೆ ಆಶ್ಚರ್ಯವಾಗಿತ್ತು. ಭಾರತದ ಸಾಮೂಹಿಕ ಮನಸ್ಸನ್ನು ಉದ್ಧರಿಸುವ ಭಾಗ್ಯ ವಿಧಾತನನ್ನು ದೇಶ ಕಾಣಲಿ ಎಂದು ನಾನು ಬರೆದಿದ್ದೆ ಎಂದು ಅವರು ಹೇಳುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಸ್ವಾತಂತ್ರ್ಯೋತ್ಸವದ ವಿಶೇಷ ವಿಡಿಯೋ. ನಿಮಗೆಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
ಧನ್ಯವಾದ.